ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಾಹನ ಅಪಘಾತ ಅಥವಾ ಅಪಘಾತ ಭಯ ಅನ್ನೋದು ನಮಗೆ ಇದ್ದೇ ಇರ್ತದೆ. ಮಕ್ಕಳಿಗೆ ಗಾಡಿ ಕೊಡಿಸಿರ್ತೀವಿ, ಯಾವ ರೀತಿ ಓಡಿಸ್ತಾರೋ ಏನೋ ಅನ್ನುವಂಥ ಭಯ ಕೂಡ ನಮ್ಮನ್ನು ಕಾಡ್ತಾ ಇರ್ಬೋದು. ಹಿರಿಯರಾಗಿ ದೊಡ್ಡವರಾಗಿ ನಮಗೂ ಕಾಡ್ತಾ ಇರ್ಬೋದು. ಹಾಗಂತ ಗಾಡಿ ಕೊಡಿಸದೇ ಇರೋಕ್ಕಾಗತ್ತಾ? ಹಾಗಿಲ್ಲ. ಅದೇ ಇಲ್ಲ ಅಂದರೆ ನಾವೇ ಗಾಡಿ ತಗೊಂಡಿರ್ಬೋದು, ಬಟ್ ಯಾಕೋ ಒಂಥರ ವಾಹನ ಅಪಘಾತ ಏನಾದರೂ ಆಯ್ತಂದ್ರೆ ಏನು ಮಾಡಲಿ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಯಾರಾದರೂ ಗಾಡಿ ತಗೊಳ್ತಾ ಇದ್ದೀರಾ, ಈ ಪರಿಹಾರವನ್ನು ಮಾಡಿ. ಆಲ್ರೆಡಿ ತಗೊಂಡಿದ್ದೀರಾ, ಈ ಪರಿಹಾರವನ್ನು ನೀವು ಮಾಡ್ಬೋದು. ಒಂದು ಬಿಳಿ ಬಣ್ಣದ ಬಟ್ಟೆನ ತಗೊಳ್ಳಿ. ಚಿಕ್ಕ ಪ್ರಮಾಣದ ಬಟ್ಟೆ ಇದ್ರೂ ಪರವಾಗಿಲ್ಲ, ಒಂದು ಕರ್ಚೀಫು, ಒಂದು ಅಂಗೈ ಅಗಲದಲ್ಲಿದ್ದರೂ ಪರವಾಗಿಲ್ಲ. ಒಂದು ಬಿಳಿ ಬಣ್ಣದ ಬಟ್ಟೆನಲ್ಲಿ ಸೀಸದ ಗುಂಡುಗಳನ್ನು, ಈ ಸೀಸದ ಗುಂಡುಗಳು ಬರ್ತದೆ, ರೌಂಡ್ ಆಗಿ ಗೋಲಿ ಟೈಪಲ್ಲಿ ಇರ್ತವೆ, ಚಿಕ್ಕ ಚಿಕ್ಕದಾಗಿರ್ತದೆ. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಈ ಬೇರಿಂಗ್ ಒಳಗಡೆ ಒಂದು ಗುಂಡುಗಳ ರೂಪದಲ್ಲಿ ಬರ್ತದೆ, ಅದನ್ನಾರು ನೀವು ನೋಡ್ಕೊಳ್ಳಿ. ಇಲ್ಲ ಅಂದರೆ ಸೀಸದ ಗುಂಡುಗಳು ಅಂತ ಕೇಳಿ. 5 ಸೀಸದ ಗುಂಡುಗಳನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ನಿಮ್ಮ ಗಾಡಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಬೈಕ್ ಇದ್ರೂ ಪರವಾಗಿಲ್ಲ, ಇದನ್ನು ಇಡಬಹುದು ಅಂತ ನಾನು ಅನ್ಕೋತೀನಿ. ಜಾಗ ಇರುತ್ತೆ. ಇವಾಗೆಲ್ಲ ಬೈಕಲ್ಲಿ ಹೆಲ್ಮೆಟ್ ಇಡೋದ್ರಿಂದ ಹಿಡ್ಕೊಂಡು ಎಲ್ಲದಕ್ಕೂ ಜಾಗ ಇರುತ್ತೆ, ಇದಕ್ಕೂ ಕೂಡ ಜಾಗ ಸಿಗ್ಬೋದು. ಅದೇ ರೀತಿ ಕಾರ್ ಇರ್ಬೋದು, ಅಥವಾ ಬಸ್ ಇರ್ಬೋದು, ಲಾರಿ ಇರ್ಬೋದು, ಇದರಲ್ಲೂ ಕೂಡ ನೀವು ಇಡಬಹುದು ಅಂತ ನಾನು ಅನ್ಕೋತೀನಿ. ಇದನ್ನು ನೀವು ಇಡೋದ್ರಿಂದ ಆದಷ್ಟು ವಾಹನ ಅಪಘಾತದಿಂದ ನಿಮ್ಮನ್ನು ಇದು ತಪ್ಪಿಸುತ್ತೆ. ಅಥವಾ ದೊಡ್ಡ ಪ್ರಮಾಣದ ವಾಹನ ಅಪಘಾತ ಆಗದೇ ಇರೋ ಥರ, ಆ ವಾಹನ ಅಪಘಾತ ಆಯಿತು ಅಂದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರೋ ಥರ ಇದು ನಿಮ್ಮನ್ನು ಕಾಪಾಡುತ್ತೆ. ಮಾಡಿ ನೋಡಿ, ತುಂಬ ಸರಳವಾಗಿರುವಂಥ ಒಂದು ಪರಿಹಾರ ಆಗಿದೆ. ಮತ್ತು ಒಂದು ಸಲ ಮಾಡಿದ್ರೆ ಸಾಕು. ಇದನ್ನು ಪದೇ ಮತ್ತೆ ಇದನ್ನು ತೆಗೆದು ಇನ್ನೊಂದು ಸಲ ಮಾಡಬೇಕಾ ಅನ್ನೋಂಥದ್ದು ಏನು ಬೇಕಾಗಿಲ್ಲ. ಒಂದು ಸಲ ಮಾಡಿದ್ರೆ ಸಾಕು. ಎಲ್ಲರಿಗೂ ಇದು ಉಪಯೋಗವಾಗುವಂಥ ಪರಿಹಾರ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ.